ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ನೀವು ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಕಣ್ಣು ಮುಚ್ಕೊಂಡು ಅವರನ್ನು ನೆನಪಿಸ್ಕೊಳ್ಳಿ. ನೀವು ಮತ್ತು ಅವರು ಕಳೆದಿರುವ ಬ್ಯೂಟಿಫುಲ್ ಆಗಿರೋ ಟೈಮ್ ಬಗ್ಗೆ ಮೆಮೊರೀಸ್ಗಳನ್ನು ನೆನೆಸ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇವರ ಜೊತೆ ಕನೆಕ್ಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇವರು ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರಾ? ನಿಮ್ಮ ನೆನಪು ಅನ್ನೋದು ಇವ್ರಿಗೆ ಆಗುತ್ತಾ? ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ? ದೂರ ಇದ್ದಾರಾ? ನಿಮ್ಮ ಹತ್ರನೇ ಇದ್ದಾರಾ? ಇದೆಲ್ಲವನ್ನು ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಕ್ಕೆ ಪ್ರಯತ್ನ ಪಡೋಣ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ, ಈ ಪರ್ಸನ್ ನಿಮ್ಮಿಂದ ತುಂಬ ದೂರದಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ತುಂಬ ಹತ್ತಿರದಲ್ಲೂ ಇಲ್ಲ. ಅಂದರೆ ನಿಮ್ಮ ಅಕ್ಕಪಕ್ಕ, ನಿಮ್ಮ ಅರೌಂಡ್, ನಿಮ್ಮ ಪ್ಲೇಸ್ಗಿಂತ ಸ್ವಲ್ಪ ದೂರ, ಸೇಮ್ ಏರಿಯಾ ಆಗಿರಬಹುದು ನಿಮ್ಮಿಬ್ಬರದು, ಸೇಮ್ ಸಿಟಿ ಆಗಿರ್ಬೋದು, ಅಥವಾ ನೀವಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇರಬಹುದು. ನೀವು ಜಾಬ್ ಮಾಡ್ತಾ ಇರುವಂಥ ಪ್ಲೇಸ್ ಒಂದೇ ಕಡೆ ಇರಬಹುದು, ಸೇಮ್ ವರ್ಕ್ ಪ್ಲೇಸ್ ಆಗಿರ್ಬೋದು, ಅಥವಾ ಡೈಲಿ ರುಟೀನಲ್ಲಿ ನೀವು ಯಾವಾಗಲೂ ಮೀಟ್ ಮಾಡ್ತಾ ಇರಬಹುದು. ಆ ರೀತಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಎನರ್ಜಿ ಅನ್ನೋದು ಎಲ್ಲರಲ್ಲೂ ಕಾಣಿಸ್ತಾ ಇಲ್ಲ. ಕೆಲವರಿಗೆ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಆಗಿರ್ಬೋದು, ಒಂದೇ ಆಫೀಸ್ ಆಗಿರ್ಬೋದು, ಒಂದೇ ಕಾಲೇಜ್ ಆಗಿರಬಹುದು, ಒಂದೇ ರೂಟಲ್ಲಿ ಹೋಗುವಂಥ ಆಗಿರಬಹುದು, ಒಂದೇ ಪ್ಲೇಸ್ನಲ್ಲಿ ರಿಪೀಟೆಡ್ ಆಗಿ ಮೀಟ್ ಆಗುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರು ಡೈಲಿ ಕೂಡ ಫೇಸ್ ಟು ಫೇಸ್ ನೋಡ್ತಾ ಇರ್ಬೋದು, ಮತ್ತೆ ಮತ್ತೆ ಭೇಟಿ ಆಗ್ತಾ ಇರ್ಬೋದು. ಈ ಪರ್ಸನ್ ಬಗ್ಗೆ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ, ಇವರ ಮೈಂಡ್ ಸ್ವಲ್ಪ ಚಂಚಲತೆಯಿಂದ ಕೂಡಿದೆ ಅಂತ ಅನ್ನಿಸ್ತಾ ಇದೆ. ಒಂದೇ ವಿಷಯದಲ್ಲಿ ಮೈಂಡ್ ಸೆಟ್ಲ್ ಆಗಲ್ಲ. ಇವರು ಬೇರೆ ಬೇರೆ ಥಾಟ್ಸ್ಗಳನ್ನು ನೆನಪು ಮಾಡ್ಕೊಳ್ತಾರೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದೇ ರೀತಿ ಏನು ಅನ್ನಿಸ್ತಾ ಇದೆ ಅಂದರೆ, ತುಂಬ ಮಾತಾಡ್ತಾರೆ ಈ ಪರ್ಸನ್. ತುಂಬ ಫನ್ನಿಯಾಗಿ ಮಾತಾಡುವ ವ್ಯಕ್ತಿ ಕೂಡ ಆಗಿರಬಹುದು. ಈ ಪರ್ಸನ್ ತುಂಬ ಮಸ್ತಿ ಮಾಡುವ ವ್ಯಕ್ತಿ ಆಗಿರ್ಬೋದು. ಅಂದರೆ ಎಲ್ಲರ ಜೊತೆ ಬೇಗ ಬೆರೆಯುವಂತಹ ವ್ಯಕ್ತಿ ಆಗಿರ್ಬೋದು. ಎಲ್ಲರ ಜೊತೆ ತುಂಬ ಈಸಿಯಾಗಿ ಮಾತಾಡುವಂತಹ ವ್ಯಕ್ತಿ ಆಗಿರಬಹುದು. ಇವರು ಒಂದು ಗ್ರೂಪ್ನಲ್ಲಿ ಇದ್ದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರಲ್ಲ, ಹಾಗೆ ಎಲ್ಲರ ಜೊತೆ ಬೇಗ ಬೆರೆಯೋದು, ಎಲ್ಲರ ಜೊತೆ ತುಂಬ ಜಾಸ್ತಿ ಮಾತಾಡೋದು, ಆ ರೀತಿಯ ವ್ಯಕ್ತಿ ಆಗಿರಬಹುದು. ತುಂಬ ಜಾಸ್ತಿ ಮಾತಾಡ್ತಾರೆ. ಅಂದರೆ ನಿಮ್ಮ ಜೊತೆ ಇದ್ದಾಗಲೂ ಕೂಡ ಈ ಪರ್ಸನ್ ತುಂಬ ಜಾಸ್ತಿ ಮಾತಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೀವು ಕಡಿಮೆ ಮಾತಾಡ್ತಾ ಇರ್ಬೋದು, ಅಥವಾ ನೀವು ಮಾತಾಡೋದಕ್ಕೂ ಮೊದಲೇ ಈ ಪರ್ಸನ್ ಎಲ್ಲವನ್ನ ಹೇಳ್ಕೊಳ್ತಾ ಇರ್ಬೋದು. ನಿಮ್ಮ ಮಾತು ಕಂಪ್ಲೀಟ್ ಆಗೋ ಮೊದಲೇ ಇವರು ತುಂಬ ಜಾಸ್ತಿ ಮಾತಾಡಬಹುದು. ಅದೇ ರೀತಿ ನೀವು ತುಂಬ ಈ ಪರ್ಸನ್ನ ಅಬ್ಸರ್ವ್ ಮಾಡಿರಬಹುದು. ಅಂದರೆ ಯಾವಾಗಲೂ ಹ್ಯಾಪಿಯಾಗಿ ಖುಷಿಯಾಗಿ ಇರುವಂತಹ ವ್ಯಕ್ತಿ ಕೂಡ ಆಗಿರುವ ಸಾಧ್ಯತೆ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಈ ಪರ್ಸನ್. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಕಂಫರ್ಟನ್ನು ಕೊಡುತ್ತೆ. ನಿಮ್ಮ ಕಾಮ್ ನೇಚರ್ ಅವರಿಗೆ ಅಟ್ರ್ಯಾಕ್ಟ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಅವರು ಅದನ್ನು ಹೊರಗಡೆ ಶೋ ಮಾಡ್ಕೊಳ್ತಾ ಇಲ್ಲ. ಅವರ ಇನ್ಸೈಡ್, ಅವರ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಅಂದರೆ ನಿಮ್ಮ ಬಗ್ಗೆ ನೆನಪುಗಳು ತುಂಬ ಇರುತ್ತೆ ಇವರ ಮನಸ್ಸಿನಲ್ಲಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಂತ ನೋಡೋದಾದರೆ, ತುಂಬ ಜಾಸ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಆದರೆ ಅದು ಸೀಕ್ರೆಟ್ ಆಗಿ. ಯಾವ ರೀತಿ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ನೀವು ಇವರ ಮೈಂಡ್ನಿಂದ ಹೋಗ್ತಾ ಇಲ್ಲ. ರಿಪೀಟೆಡ್ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿ ಬರ್ತಾನೆ ಇರುತ್ತೆ. ಅಂದರೆ ಸೇಮ್ ಪರ್ಸನ್, ಸೇಮ್ ಫೇಸ್, ಎಗೈನ್ ಆ್ಯಂಡ್ ಅಗೈನ್, ಮತ್ತೆ ಮತ್ತೆ ನಿಮ್ಮ ಮಾತು, ನಿಮ್ಮ
ಫೇಸ್ ಅನ್ನೋದು, ನೀವು ಯಾವ ರೀತಿ ಇರ್ತೀರಾ ಎಲ್ಲವನ್ನ ಕೂಡ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಈ ಪರ್ಸನ್ ನೆನಪು ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ರಾತ್ರಿ ಟೈಮ್ನಲ್ಲಿ ಈ ಪರ್ಸನ್ಗೆ ಒಬ್ಬಂಟಿತನ ಫೀಲ್ ಆಗುತ್ತೆ, ಲೋನ್ಲಿನೆಸ್ ಫೀಲ್ ಆಗುತ್ತೆ. ನನ್ನ ಲೈಫ್ನಲ್ಲಿ ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಅನ್ನೋದು ಇವರಿಗೆ ಬರುತ್ತೆ. ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ನನ್ನ ಜೊತೆ ಮಾತಾಡೋದು ಯಾರೂ ಇಲ್ಲ. ಆ ರೀತಿ ನೈಟ್ ಟೈಮ್ನಲ್ಲಿ ಇವರು ಯೋಚನೆ ಮಾಡಿದಾಗ ನಿಮ್ಮ ನೆನಪು ಅನ್ನೋದು ತುಂಬ ಜಾಸ್ತಿ ಕಾಣುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಡೇ ಟೈಮ್ನಲ್ಲಿ ಈ ಪರ್ಸನ್ ತುಂಬ ಬ್ಯುಸಿ ಆಗಿರಬಹುದು, ಅವ್ರ ವರ್ಕ್ ಪ್ರೆಷರ್ ಇರ್ಬೋದು, ಜಾಬ್ ಮಾಡ್ತಾ ಇರ್ಬೋದು, ತುಂಬ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒತ್ತಡ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಇರ್ಬೋದು. ಆಗ ನಿಮ್ಮ ನೆನಪು ಅನ್ನೋದು ಅಷ್ಟೊಂದು ಕಾಡದೇ ಇದ್ದರೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡೋ ಟೈಮ್ ಕಡಿಮೆ ಇರುತ್ತೆ. ಬಟ್ ನೈಟ್ ಟೈಮ್ನಲ್ಲಿ ಇವರು ತುಂಬ ಫ್ರೀ ಆಗಿರ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆವಾಗ ಸೈಲೆನ್ಸ್ ಅನ್ನೋದು ಇರುತ್ತೆ, ಇವರು ಅಲೋನ್ ಆಗಿರ್ತಾರೆ, ಯಾರೂ ಕೂಡ ಇವ್ರ ಜೊತೆ ಇರೋದಿಲ್ಲ. ಆ ಟೈಮ್ನಲ್ಲಿ ನಿಮ್ಮ ನೆನಪು ತುಂಬ ಕಾಡುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನೂ ಒಂದು ರೀತಿಯ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವ ಪರ್ಸನ್ ಆಗಿದ್ದರೆ ಈ ಪರ್ಸನ್ ನಿಮ್ಮ ಪ್ರೊಫೈಲನ್ನು ಚೆಕ್ ಮಾಡ್ತಾ ಇದ್ದಾರೆ, ಸ್ಟೋರಿಯನ್ನು ನೋಡ್ತಾ ಇದ್ದಾರೆ, ಪೋಸ್ಟನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದೇ ರೀತಿ ನಿಮ್ಮನ್ನು ಫಾಲೋ ಮಾಡ್ತಾ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ಬಟ್ ಇವರು ಯಾವುದೇ ವಿಷಯದ ಬಗ್ಗೆ ಓಪನ್ಲಿ ನಿಮ್ಮ ಜೊತೆ ರಿಯಾಕ್ಟನ್ನು ಮಾಡ್ತಾ ಇಲ್ಲ, ಬಟ್ ಸೈಲೆಂಟಾಗಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನೂ ಒಂದು ಸ್ಟ್ರಾಂಗ್ ಆಗಿರುವ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ಗೆ ನಿಮ್ಮ ಕಣ್ಣುಗಳು ಅಂದರೆ ತುಂಬ ಇಷ್ಟ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಐಸ್ಗೆ ತುಂಬ ಅಟ್ರ್ಯಾಕ್ಟ್ ಕೂಡ ಆಗಿರಬಹುದು. ನಿಮ್ಮ ಕಣ್ಣುಗಳ ಆನೆಸ್ಟಿ ಅನ್ನೋದು, ನಿಮ್ಮ ಕಣ್ಣುಗಳ ಡೆಪ್ತ್ ಅನ್ನೋದು, ನಿಮ್ಮ ಕಣ್ಣುಗಳ ಇನೋಸೆನ್ಸ್ ಅನ್ನೋದು, ಮುಗ್ಧತನೆ ಅನ್ನೋದು ಅಥವಾ ಕಾಮ್ನೆಸ್ ಅನ್ನೋದು, ಇದೆಲ್ಲವನ್ನೂ ಕೂಡ ಈ ಪರ್ಸನ್ ತುಂಬ ಇಷ್ಟಪಡ್ತಾರೆ. ಈಗ ಸ್ಕ್ಯಾನರಿಂದ ಯಾವ ರೀತಿ ಸ್ಕ್ಯಾನ್ ಮಾಡ್ತಾರೋ ಅದೇ ರೀತಿ ಇವರ ಕಣ್ಣುಗಳಿಂದ ನಿಮ್ಮ ಪಿಕ್ಕನ್ನು ತುಂಬ ಜಾಸ್ತಿ ಇವರು ನೋಡ್ತಾರೆ, ತುಂಬ ಜಾಸ್ತಿ ಸ್ಕ್ಯಾನ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಐ ಕಾಂಟ್ಯಾಕ್ಟನ್ನು ಅವಾಯ್ಡ್ ಮಾಡೋದಕ್ಕೆ ಈ ಪರ್ಸನ್ಗೆ ಆಗೋದಿಲ್ಲ. ನೀವು ಫೇಸ್ ಟು ಫೇಸ್ ಸಿಕ್ಕಿದಾಗ ಕೂಡ ನಿಮ್ಮ ಕಣ್ಣುಗಳನ್ನು ತುಂಬ ನೋಡಿ ಮಾತಾಡುವ ವ್ಯಕ್ತಿ ಕೂಡ ಆಗಿರಬಹುದು. ವರ್ಡ್ಸ್ಗಿಂತ ಐಸ್ಗೆ ತುಂಬ ವ್ಯಾಲ್ಯೂ ಕೊಡ್ತಾ ಇರ್ಬೋದು, ಅಂದರೆ ಐಸ್ ಟು ಐಸ್ ನೋಡಿ ಮಾತಾಡುವ ವ್ಯಕ್ತಿ ಕೂಡ ಆಗಿರೋ ರೀತಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಕಣ್ಣು ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾರಾ ಅಂದರೆ ಹೌದು, ಪ್ರತಿದಿನ ಇವರ ಮೈಂಡ್ನಲ್ಲಿ ಆ ರೀತಿಯ ಥಾಟ್ಸ್ಗಳು ಬರ್ತಾ ಇರುತ್ತೆ. ಒಂದು ಮೆಸೇಜ್ ಮಾಡಿದ್ರೆ ಸಾಕಿತ್ತು, ಒಂದು ಕಾಲ್ ಮಾಡಿದರೆ ಸಾಕಿತ್ತು, ನಿಮ್ಮ ವಾಯ್ಸ್ ಕೇಳಿದ್ರೆ ಸಾಕಿತ್ತು, ನಿಮ್ಮ ಜೊತೆ ಮಾತಾಡಿದ್ರೆ ಸಾಕಿತ್ತು ಅಂತ ಇವರು ಅಂದ್ಕೊಳ್ತಾರೆ. ಬಟ್ ಇವರಾಗೆ ಆ್ಯಕ್ಷನನ್ನು ತಗೊಳ್ಳಲ್ಲ. ಅಂದರೆ ಈಗೋ ಅನ್ನೋದು ಅಡ್ಡ ಬಂದಿರಬಹುದು, ಫಿಯರ್ ಅನ್ನೋದು ಇರ್ಬೋದು, ಯಾವುದಾದ್ರೂ ಹೆಸಿಟೇಷನ್ ಅನ್ನೋದು ಬಂದಿರ್ಬೋದು. ಅಂದರೆ ಕಾಲ್ ಮಾಡಲಾ ಅಂತ ಅಂದ್ಕೊಳ್ತಾರೆ, ಮೆಸೇಜ್ ಮಾಡಲಾ ಅಂತ ಅಂದ್ಕೊಳ್ತಾರೆ. ಬಟ್ ನಿಮ್ಮ ಮೆಸೇಜ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿಮ್ಮ ಕಾಲ್ ಬರಬೇಕು ಅಂತ ವೆಯ್ಟ್ ಮಾಡ್ತಾರೆ, ಒಂದು ಸಲ ಮಾತಾಡಿದ್ರೆ ಸಾಕಿತ್ತು ಅನ್ನೋ ರೀತಿ ಕಾಯ್ತಾ ಇರ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಎದುರಿಗೆ ಇರಬೇಕಾದ್ರೆ ಇವರ ಬಿಹೇವಿಯರ್ ಚೇಂಜ್ ಆಗಿರುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಮುಂದೆ ಆ್ಯಕ್ಟ್ ಮಾಡ್ತಾರೆ, ಯಾವ ರೀತಿ ಅಂದರೆ ಏನು ಫೀಲ್ ಆಗಲ್ಲ, ನೀವು ಇವರ ಲೈಫಲ್ಲಿ ಇದ್ದರೂ ಇಲ್ದಿದ್ರೂ ಓಕೆ, ನಾನು ಮೂವ್ ಆನ್ ಆಗಿದ್ದೀನಿ ಅನ್ನೋ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇರ್ಬೋದು ಈ ಪರ್ಸನ್. ಈ ಪರ್ಸನ್ನ ಬಿಹೇವಿಯರ್ ನೋಡಿ ನೀವು ಕೂಡ ತುಂಬ ಸಲ ಥಿಂಕ್ ಮಾಡಿರಬಹುದು, ಇವರು ನನ್ನನ್ನು ಮರ್ತಿದ್ದಾರೆ, ಇವರಿಗೆ ಯಾವುದೇ ಫೀಲಿಂಗ್ಸ್ ನನ್ನ ಮೇಲೆ ಇಲ್ಲ ಅಂತ ನೀವು ಅಂದ್ಕೊಂಡಿರಬಹುದು. ಬಟ್ ಇನ್ಸೈಡ್ ಟ್ರುತ್ ಅನ್ನೋದು ಬೇರೆಯೇ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ, ನಿಮ್ಮ ಬಗ್ಗೆ ತುಂಬ ಮಿಸ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಹಿಡನ್ ಫೀಲಿಂಗ್ಸ್ಗಳಿದೆ, ಸ್ಟ್ರಾಂಗ್ ಆಗಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ, ತುಂಬ ಥಾಟ್ಸ್ಗಳಿದೆ ನಿಮ್ಮ ಬಗ್ಗೆ. ಈ ಪರ್ಸನ್ ಕಾಲನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ನಿಮ್ಮ ಕಡೆಯಿಂದ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವಿಬ್ಬರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಫೀಲಿಂಗ್ಸ್ಗಳನ್ನ ಒಳಗಡೆ ಅವರ ಮನಸ್ಸಿನ ಒಳಗಡೆ ಇಟ್ಕೊಳ್ತಾರೆ. ಬಟ್ ನಿಮ್ಮ ಎದುರಿಗೆ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ರೀತಿ ನಡ್ಕೊಳ್ತಾ ಇರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಟೋಟಲ್ ಆಗಿ ಓವರಾಲ್ ಎನರ್ಜಿ ಪ್ರಕಾರ ಹೇಳೋದಾದರೆ ಈ ಪರ್ಸನ್ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ನೈಟ್ ಟೈಮ್ನಲ್ಲಿ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ನೈಟ್ ಟೈಮ್ನಲ್ಲಿ ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ.
ಇವರು ಹೊರಗಡೆಯಿಂದ ನಿಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡಿದ್ರು ಕೂಡ, ಎಷ್ಟೇ ರೂಡಾಗಿ ಬಿಹೇವ್ ಮಾಡಿದರೂ ಕೂಡ ಈ ಪರ್ಸನ್ನ ಇನ್ಸೈಡ್ ಫೀಲಿಂಗ್ಸ್ ಅನ್ನೋದು ತುಂಬ ಡೀಪಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಆಗಾಗ ಯಾವ ವ್ಯಕ್ತಿಯ ನೆನಪು ಆಗುತ್ತೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಟೈಮ್ ಆಗಿರ್ಬೋದು, ಅಥವಾ ಅವರ ಫೇಸನ್ನು ನೀವು ಸರಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಅವರ ಎನರ್ಜಿಯ ಜೊತೆ ಕನೆಕ್ಟ್ ಆಗುತ್ತೆ. ಈಗ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನಿಮ್ಮ ನೆನಪು ಅನ್ನೋದು ಇವ್ರಿಗೆ ಆಗುತ್ತಾ ಅಂತ ಇವರ ಎನರ್ಜಿಯ ಪ್ರಕಾರ ನೋಡೋದಾದರೆ, ಅಂದರೆ ಈ ಪರ್ಸನ್ಗೆ ನಿಮ್ಮ ನೆನಪಾಗುತ್ತಾ ಇಲ್ವಾ? ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ? ಈ ಪರ್ಸನ್ ಮತ್ತು ನೀವು ಕಾಂಟ್ಯಾಕ್ಟ್ಗೆ ಬರ್ತೀರಾ ಇಲ್ವಾ ಅಂತ ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಕ್ಕೆ ಪ್ರಯತ್ನ ಪಡೋಣ. ಈಗ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಮಾತುಕತೆ ಅನ್ನೋದು ತುಂಬ ಕಡಿಮೆ ಆಗಿರುವ ಸಾಧ್ಯತೆ ಇದೆ, ಅಥವಾ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿರ್ಬೋದು, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಇಲ್ಲಿ ಏನನ್ನಿಸ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಸಡನ್ನಾಗಿ ಬ್ರೇಕಪ್ ಆಗಿರುವ ಸಾಧ್ಯತೆ ಇದೆ. ಸಡನ್ನಾಗಿ ಯಾವುದಾದರೊಂದು ವಿಷಯದ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಈಗೋ ಅನ್ನೋದು ಅಡ್ಡ ಬಂದಿರಬಹುದು, ಸೈಲೆನ್ಸ್ ಅನ್ನೋದು ಬಂದಿರಬಹುದು, ನಿಮ್ಮಿಬ್ಬರ ನಡುವೆ ಟೈಮ್ ಅನ್ನೋದು ಗ್ಯಾಪ್ ಆಗಿ ಬಂದಿರಬಹುದು, ಅಥವಾ ಇಬ್ಬರ ನಡುವೆ ಲಾಂಗ್ ಡಿಸ್ಟೆನ್ಸ್ ಕೂಡ ಬಂದಿರಬಹುದು. ಯಾವುದೋ ಕಾರಣಕ್ಕೆ ಈ ಮೂಮೆಂಟ್ನಲ್ಲಿ ನೀವಿಬ್ಬರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ನೀವು ತುಂಬ ಸಾಫ್ಟ್ ಹಾರ್ಟೆಡ್ ಅಂತ ಅನ್ನಿಸ್ತಾ ಇದೆ. ತುಂಬ ಎಮೋಷ್ನಲಿ ಬೇಗನೆ ಕನೆಕ್ಟ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಅಟ್ಯಾಚ್ಮೆಂಟ್ ಅನ್ನೋದು ಈಸಿಲಿ ಬಿಲ್ಡ್ ಮಾಡುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನೀವು ಈ ಪರ್ಸನ್ ಜೊತೆ ತುಂಬ ಜಾಸ್ತಿ ಅಂದ್ಕೊಳ್ತಿದ್ದೀರಾ, ಇವ್ರ ಜೊತೆ ಮಾತಾಡಬೇಕು ಅಂತ, ನೀವು ಪ್ಯಾಚಪ್ ಆಗಬೇಕು ಅಂತ ತುಂಬ ಬಯಸ್ತಾ ಇದ್ದೀರಾ, ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀರಾ. ಅಂದರೆ ನಿಮ್ಮಿಬ್ಬರ ನಡುವೆ ಈಗೇನಾದರೂ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿದರೆ ನೀವು ಕಾನ್ವರ್ಜೇಷನ್ನ ಸ್ಟಾರ್ಟ್ ಮಾಡಬೇಕು, ರೀಸ್ಟಾರ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ, ಈ ಪರ್ಸನ್ನ ಕಡೆಯಿಂದ ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಕಡೆಯಿಂದ ಒಂದು ಕಾಲ್ ಬಂದರೆ ಸಾಕು, ಒಂದು ಮೆಸೇಜ್ ಬಂದರೆ ಸಾಕು, ಅಥವಾ ನೀವಿಬ್ಬರು ಒಮ್ಮೆ ಭೇಟಿಯಾದರೆ ಸಾಕು. ಯಾವುದೇ ಒಂದು ರೀತಿಯಲ್ಲಿ ಆಗಲಿ ನೀವಿಬ್ಬರು ಕಾಂಟ್ಯಾಕ್ಟ್ ಆಗಬೇಕು, ಕಾಂಟ್ಯಾಕ್ಟಲ್ಲಿ ಬರಬೇಕು ಅನ್ನೋ ಫೀಲಿಂಗ್ ನಿಮ್ಮದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಹಾರ್ಟ್ ಒಳಗಡೆ ಯಾವ ರೀತಿಯ ಇಂಟೆನ್ಷನ್ ಇದೆ ಅಂದರೆ, ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು, ಕನೆಕ್ಷನ್ ಅನ್ನೋದು ಮತ್ತೆ ಸ್ಟಾರ್ಟ್ ಆಗಬೇಕು, ಡಿಸ್ಟೆನ್ಸ್ ಅನ್ನೋದು ರೆಡ್ಯೂಸ್ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ನೀವು ಈ ರಿಲೇಷನ್ಶಿಪ್ಪನ್ನು ಗಿವ್ ಅಪ್ ಮಾಡಿಲ್ಲ, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು, ಈ ರೀತಿ ಹೋಪಲ್ಲಿ ಇಟ್ಕೊಂಡಿರುವ ಎನರ್ಜಿ ನಿಮ್ಮದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಂತ ನೋಡೋದಾದರೆ, ಹೌದು, ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನಿಮ್ಮ ಥಾಟ್ಸ್ ಇವರ ಮೈಂಡ್ನಲ್ಲಿ ಇದೆ. ನಿಮ್ಮ ನೆನಪು ಅನ್ನೋದು ಇವ್ರಿಗೆ ಬರ್ತಾ ಇರುತ್ತೆ. ಸಮ್ಟೈಮ್ಸ್ ಸಡನ್ಲಿ ನಿಮ್ಮ ನೆನಪು ಅನ್ನೋದು ಆಗುತ್ತೆ. ಕೆಲವೊಮ್ಮೆ ಇವರು ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಬಹುದು, ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಮೆನ್ಷನ್ ಮಾಡಬಹುದು, ಕ್ಲೋಸ್ ಪರ್ಸನ್ ಹತ್ರ ನಿಮ್ಮ ಬಗ್ಗೆ ಇರುವ ವಿಷಯಗಳನ್ನು ಶೇರ್ ಮಾಡ್ಕೊಳ್ಬಹುದು. ಆದರೆ ಕಂಪ್ಲೀಟ್ಲಿ ನಿಮ್ಮನ್ನು ಮರ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಅಂದರೆ ಈ ಸೆಕೆಂಡ್ ರೀಡಿಂಗಲ್ಲಿ 2 ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ ರಿಯೂನಿಯನ್ ಬಗ್ಗೆ ಥಿಂಕ್ ಮಾಡ್ತಾನೆ ಇಲ್ಲ, ಈ ರಿಲೇಷನ್ಶಿಪ್ ಮತ್ತೆ ರೀಸ್ಟಾರ್ಟ್ ಆಗಬೇಕು ಅಂತ ಡಿಸೈರ್ ಇಲ್ಲ ಈ ಪರ್ಸನ್ ಮನಸ್ಸಲ್ಲಿ. ಪ್ಯಾಚಪ್ ಪ್ಲಾನ್ ಅನ್ನೋದು ಈಗ ಪ್ರೆಸೆಂಟ್ ಎನರ್ಜಿಯ ಮೂಲಕ ಕಾಣಿಸ್ತಾ ಇಲ್ಲ. ಬಟ್ ಇವರು ನಿಮ್ಮನ್ನು ನೆನಪಿಸ್ಕೊಳ್ತಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಆದರೆ ಆ್ಯಕ್ಷನ್ ತಗೊಳ್ಳುವಂತಹ ಮೂಡ್ನಲ್ಲಿ ಈ ಪರ್ಸನ್ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ನ ಲೈಫ್ನಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ನ ಲೈಫ್ನಲ್ಲಿ ಹೊಸ ವ್ಯಕ್ತಿಯ ಎಂಟ್ರಿ ಆಗಿರಬಹುದು, ನ್ಯೂ ಕನೆಕ್ಷನ್ ಸ್ಟಾರ್ಟ್ ಆಗಿರಬಹುದು,
ಅಥವಾ ಬೇರೆ ಒಂದು ರಿಲೇಷನ್ಶಿಪ್ ಇರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಇವರು ನಿಮ್ಮ ಬಗ್ಗೆ ಜಾಸ್ತಿ ಫೋಕಸನ್ನು ಈಗ ಪ್ರೆಸೆಂಟಲ್ಲಿ ಮಾಡದೇ ಇರಬಹುದು. ಈ ರಿಲೇಷನ್ಶಿಪ್ಗೆ ಪ್ರಿಯಾರಿಟಿಯನ್ನು ಕೊಡದೇ ಇರಬಹುದು. ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗಲ್ಲ, ಬಟ್ ಕೆಲವರ ಎನರ್ಜಿಯ ಪ್ರಕಾರ ಈ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವರ ಲೈಫ್ನಲ್ಲಿ ಹೊಸ ವ್ಯಕ್ತಿ ಇರ್ಬೋದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಇನ್ನು ಕೆಲವರ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಈ ಪರ್ಸನ್ನ ಲೈಫ್ನಲ್ಲಿ, ಅಂದರೆ ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇವರ ಲೈಫ್ನಲ್ಲಿ ನ್ಯೂ ಪರ್ಸನ್ ಅನ್ನೋದು ಯಾರೂ ಇಲ್ಲ. ಬಟ್ ನಿಮ್ಮ ಲೈಫಿಂದ ಏನಾದರೂ ಈ ಪರ್ಸನ್ ದೂರ ಆಗಿದರೆ ನಾರ್ಮಲ್ಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ಇವರು ಖುಷಿಯಾಗಿದ್ದಾರೆ. ಅಥವಾ ಈ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಇವರ ಜಾಬ್, ಇವರ ರೂಟೀನ್, ಇವರ ಫ್ರೆಂಡ್ಸ್, ಇವರ ಡೈಲಿ ಆ್ಯಕ್ಟಿವಿಟೀಸ್ ಇದರಲ್ಲೇ ಇವರು ಬ್ಯುಸಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ರಿಲೇಷನ್ಶಿಪ್ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇಲ್ಲ. ಏನೇ ಬೇರೆ ಥರ ಅಂದರೆ ನೀವಿಲ್ದಲೇ ಇವರ ಲೈಫ್ ನಡೆಯೋದೇ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇಲ್ಲ. ನಿಮ್ಮ ಥಾಟ್ಸ್ ಅನ್ನೋದು ಈ ಪರ್ಸನ್ನ ಮನಸ್ಸಿನಲ್ಲಿ ಬರುತ್ತೆ. ಮೆಮೊರೀಸ್ ಅನ್ನೋದು ಆಗಾಗ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಅದನ್ನೇ ಹಿಡ್ಕೊಂಡು ಈ ಪರ್ಸನ್ ಕೂತ್ಕೊಳ್ತಾ ಇಲ್ಲ. ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ಬಟ್ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಅಲ್ಲ. ಅಂದರೆ ನೀನು ಇಲ್ಲದೆ ಬದುಕೋಕೆ ಆಗೋಲ್ಲ ಅಂತಲ್ಲ, ನೀನೇ ಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇಲ್ಲ. ಎಮೋಷ್ನಲಿ ಸ್ಟೇಬಲ್ ಸ್ಟೇಟ್ನಲ್ಲಿ ಇದ್ದಾರೆ. ಲೈಫ್ ಮೂವ್ ಆಗ್ತಾ ಇದೆ. ಲೈಫ್ನಲ್ಲಿ ತುಂಬ ಚೆನ್ನಾಗಿ ಅವರ ಲೈಫ್ನ ಅವ್ರು ಎಂಜಾಯ್ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ನೀವು ಹೆಚ್ಚು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೂ ಅವ್ರಿಗೂ ಕಂಪೇರ್ ಮಾಡಿದ್ರೆ ಈ ಪರ್ಸನ್ ತುಂಬ ಕಾಮ್ ಆಗಿದ್ದಾರೆ, ಲೈಫಲ್ಲಿ ತುಂಬ ಖುಷಿಯಾಗಿದ್ದಾರೆ. ಯಾವ ರೀತಿ ಲೈಫ್ ಬರುತ್ತೋ ಆ ರೀತಿ ತಗೊಂಡು ಹೋಗೋಣ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ನೆನಪು ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಬಟ್ ಈ ರೀತಿ ಕಾಣಿಸ್ತಾ ಇಲ್ಲ. ನೀವು ಇಲ್ದಲೇ ತುಂಬ ಚಡಪಡಿಸ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ನೀವು ಇವರ ಲೈಫ್ನಲ್ಲಿ ನೀವು ಇಲ್ಲದೇ ಇದ್ದರೆ ಏನೂ ಆಗೋದಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ನೀವಿಲ್ದಲೇ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಥಿಂಕ್ ಮಾಡ್ತಾ ಇಲ್ಲ. ಆ ಸ್ಥಿತಿಯಲ್ಲಿ ಇವರು ಇಲ್ಲ, ಹ್ಯಾಪಿಯಾಗಿದ್ದಾರೆ. ಇವರ ಲೈಫ್ ಅನ್ನೋದು ನಾರ್ಮಲ್ಲಾಗಿ ನಡೀತಾ ಇದೆ. ಅವರ ಲೈಫ್ನಲ್ಲಿ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಯೋಚನೆ ಮಾಡಿ ಅದೇ ಥಿಂಕ್ ಮಾಡಿ ಚಡಪಡಿಸ್ತಾ ಇಲ್ಲ. ಅಂದರೆ ನಿಮ್ಮ ಬಗ್ಗೆನೇ ಥಿಂಕ್ ಮಾಡಿ ಚಡಪಡಿಸ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಓವರಾಲ್ ಎನರ್ಜಿ ಟೋಟಲ್ ಆಗಿ ಹೇಳಬೇಕು ಅಂದರೆ, ನೀವು ಹೆಚ್ಚು ಅಟ್ಯಾಚ್ ಆಗಿದ್ದೀರಾ ಈ ಪರ್ಸನ್ಗೆ. ಅವರು ಕಾಮ್ ಆಗಿದ್ದಾರೆ, ಬ್ಯಾಲೆನ್ಸ್ಡ್ ಸ್ಟೇಟ್ನಲ್ಲಿ ಇದ್ದಾರೆ. ಅಂದರೆ ಯಾವ ರೀತಿ ಅಂದರೆ, ದೇ ಥಿಂಕ್ ಆಫ್ ಯು ಬಟ್ ನಾಟ್ ಸ್ಟಕ್ ಅನ್ನೋ ರೀತಿ. ನೋ ಕಾಂಟ್ಯಾಕ್ಟ್ ಫೇಸ್ ಟೆಂಪ್ರವರಿ ಆಗಿರಬಹುದು, ಮುಂದೆ ಕಾಂಟ್ಯಾಕ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಔಟ್ಕಮ್ ಅನ್ನೋದು ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.